ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಇವತ್ತಿನ ಒಂದು ವಚನದ ಭಾಗ ಏನಂತ ಹೇಳಿದ್ರೆ ಪ್ರಿಯರೇ, ಎಲ್ಲರೂ ದಯವಿಟ್ಟು ಕೇರ್ಫುಲ್ಲಾಗಿ ಕೇಳಬೇಕಾಗಿರ್ತಕ್ಕಂಥ ವಾಕ್ಯ. ಯೇಸು ಕ್ರಿಸ್ತನ ಭಕ್ತರೇ ಯೇಸು ಕ್ರಿಸ್ತನ ಭಕ್ತರನ್ನು ಮೋಸಗೊಳಿಸುವಂಥ ಒಂದು ಕಾಲ ಬಂದುಬಿಟ್ಟಿದೆ ಪ್ರಿಯರೇ. ಯೇಸು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡೇ ಮೋಸ ಮಾಡುವಂಥ ಒಂದು ಕಾಲ ಬಂದಿದೆ. ಇದರ ಬಗ್ಗೆ ಭಾಳ ಎಚ್ಚರಿಕೆಯಲ್ಲಿರಿ. ಇವತ್ತು ತಪ್ಪಾದ ಬೋಧಕರು ಮನೆ ಮನೆ ಬಾಗಿಲಿಗೆ ಬರ್ತಾರೆ. ಯಾವ ಸಭೆಗೆ ನೀವು ಹೋಗ್ತಾ ಇದ್ದೀರೋ ಆ ಸಭಾಪಾಲಕರಿಗೆ ದಯವಿಟ್ಟು ನೀವು ಅಧೀನರಾಗಿರಿ. ಆ ಸಭಾಪಾಲಕರ ಮಾತನ್ನು ಬಿಟ್ಟು ಬೇರೆ ಒಬ್ಬ ಸಭಾಪಾಲಕ ನಿಮ್ಮ ಮನೆಗೆ ಪ್ರಾರ್ಥನೆಗೆ ಬಂದ ಅಂತ ಹೇಳಿದ್ರೆ ಆ ಸಭಾಪಾಲಕ ಕಳ್ಳ ಸಭಾಪಾಲಕನಾಗಿರ್ತಾನೆ, ಮೋಸಗಾರ ಸಭಾಪಾಲಕನಾಗಿರ್ತಾನೆ, ತಪ್ಪಾದ ಉಪದೇಶ ಮಾಡುವಂಥ ಸಭಾಪಾಲಕನಾಗಿರ್ತಾರೆ. ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಹೇಳ್ತಾ ಇದ್ದೀನಿ. ಸತ್ಯ ಸಭೆ ಆಗಿದ್ದು ಇನ್ನೊಂದು ಸತ್ಯ ಸಭೆಗೆ ಹೋಗಿ ನಮ್ಮ ಚರ್ಚಿಗೆ ಬನ್ನಿ, ನಮ್ಮಲ್ಲಿ ಈ ಥರ ಬೋಧನೆ ಇದೆ, ಆ ಥರ ಬೋಧನೆ ಇದೆ ಅಂತೇಳಿ ಕ್ರಿಸ್ತನ ಬೋಧನೆಯನ್ನು ಉಲ್ಟಾ ಪಲ್ಟಾ ಮಾತಾಡುವಂಥ ಜನಗಳು, ಅಂದರೆ ಪಾಸ್ಟರ್ಸ್ಗಳು, ಸೇವಕರು ನಿಮ್ಮ ಮನೆಯ ಬಾಗಿಲಿಗೆ ಬರ್ತಾ ಇದ್ದಾರೆ. ಎಚ್ಚರ. ಇವರು ಕ್ರೈಸ್ತತ್ವದ ಮೇಲೆ ಗಲಿಬಿಲಿಯನ್ನು ಉಂಟು ಮಾಡುವ, ಕ್ರಿಸ್ತನನ್ನೇ ಆರಾಧಿಸುತ್ತಾ ಕ್ರಿಸ್ತನಿಗೆ ವಿರೋಧ ಮಾಡುವಂಥ ಕ್ರೈಸ್ತ ವಿರೋಧಿಗಳಾಗಿದ್ದಾರೆ. ಇದರ ಬಗ್ಗೆ ದಯವಿಟ್ಟು ತಿಳಿದುಕೊಳ್ಳಬೇಕಾದರೆ 2ನೇ ಯೋಹಾನ 10ನೇ ವಾಕ್ಯ, 2ನೇ ಯೋಹಾನದಲ್ಲಿ ಒಂದೇ ಅಧ್ಯಾಯ ಇರೋದು, ಅದಕ್ಕೋಸ್ಕರ 10ನೇ ವಾಕ್ಯವನ್ನು ನಾವು ನೋಡಿಕೊಳ್ಳುವ. ಇದರಲ್ಲಿ 10ನೇ ವಾಕ್ಯಕ್ಕಿಂತ 9ನೇ ವಾಕ್ಯದಿಂದ ನಾವು ನೋಡಿಕೊಳ್ಳುವ. ಅಲ್ಲಿಂದ ನಾನು ಪುನಃ ಉಲ್ಟಾ ಬರ್ತಾ ಇದ್ದೀನಿ, ಮೇಲ್ಗಡೆ ಬರ್ತಾ ಇದ್ದೀನಿ. ಇದರಲ್ಲಿ ವಾಕ್ಯದಲ್ಲಿ ಏನು ಬರ್ತದೆ ಅಂತ ನೋಡಿಕೊಳ್ಳೋದಾದರೆ ಪ್ರಿಯರೇ, ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಅಂದರೆ ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ತಾ ಇಲ್ಲ ಅವರು. ಇವ್ರದೇ ವಾಕ್ಯನ ತಗೊಂಡು ಇವರಿಗಿಷ್ಟ ಬಂದಾಗೆ ಬೋಧನೆ ಮಾಡುತ್ತಾ ವಾಕ್ಯವನ್ನು ಉಲ್ಟಾ ಪಲ್ಟಾ ತಿರುಗಿಸಿ ಬೇಕಾದ ಹಾಗೆ ಕೊಡುವಂಥದ್ದು, ಅಥವಾ ಚುಚ್ಚಿ ವಾಕ್ಯ ಕೊಡುವಂಥದ್ದಾಗಿರ್ಬೋದು, ಆ ದಶಮಾಂಸದ ಬಗ್ಗೆನೇ ಹೆಚ್ಚಾದ ವಾಕ್ಯ ಕೊಡೋದಾಗಿರ್ಬೋದು, ಕಾಣಿಕೆಯ ಬಗ್ಗೆನೇ ಬಲವಂತವಾಗಿ ಮಾತಾಡುವಂಥದ್ದಾಗಿರ್ಬೋದು. ಇದೇ ಥರ ಮಾಡಬೇಕು, ಅದೇ ಥರ ಮಾಡಬೇಕು ಅಂತ ಸ್ಟ್ರಿಕ್ಟ್ ಮಾಡುವಂಥದ್ದಾಗಿರೋದು. ಇದು ಸ್ವಂತ ಒಂದು ಉಪದೇಶವಾಗಿರ್ತದೆ ಹೊರತು ಅದು ಕ್ರಿಸ್ತನ ಉಪದೇಶ ಅಲ್ಲ. ಯೇಸು ಸ್ವಾಮಿನೇ ಯಾರನ್ನು ಕೂಡ ಬಲವಂತ ಮಾಡಲಿಲ್ಲ ಪ್ರಿಯರೇ. ಆದಾಮ ಅವ್ವನಿಗೂ ಕೂಡ ನೀನು ಹಣ್ಣನ್ನು ತಿನ್ನಬೇಡ, ತಿಂದ ದಿವಸ ಸತ್ತೋಗ್ತಿ ಅಂತ ಮಾತ್ರ ಹೇಳಿದ್ರು. ತಿನ್ನಲೇಬಾರ್ದು ತಗೊಂಡು ಕಾವಲು ಬಿಟ್ಟಿರಲಿಲ್ಲ, ತಿನ್ನಲೇಬಾರ್ದು ಅಂತ ಹಠ ಮಾಡಿರಲಿಲ್ಲ. ಹಾಗಾದರೆ ಪ್ರಿಯರೇ, ದೇವರು ಅವರಿಗೆ ಆ ಒಂದು ಒಂದು ಒಳ್ಳೆಯದು ಮತ್ತು ಕೆಟ್ಟದರ ಅರಿವನ್ನು ಉಂಟು ಮಾಡುವಂಥ ಆ ಹಣ್ಣಿನ ಮರದ ಸುತ್ತಲೂ ಬೇಲಿ ಹಾಕಲಿಲ್ಲ, ಕಾಂಪೌಂಡ್ ಹಾಕಲಿಲ್ಲ ಪ್ರಿಯರೇ. ಅವರಿಗೊಂದು ಮಾತು ಹೇಳಿದರು, ನೀವು ತಿಂದ ದಿನವೇ ಸಾಯ್ತೀರಿ ಅಂತೇಳಿ. ವಾಕ್ಯವನ್ನು ಇದ್ದದನ್ನು ಇದ್ದಾಗೆ ಕೊಟ್ಟರೆ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳೋಂಥವ್ರು ಮಾಡ್ಕೋಬೋದು. ಇವತ್ತು ಏನಾಗ್ತಿದೆ ಅಂದರೆ ವಿಶ್ವಾಸಿಗಳು ಕೂಡ ತೀಟೆ ಕಿವಿಗಳು ಉಳ್ಳವರಾಗಿ ಅವರಿಗೆ ಬೇಕಾದಂಥ ಬೋಧಕರನ್ನು ಇಟ್ಟುಕೊಳ್ಳುವಂಥ ಕಾಲ ಬಂದಿದೆ. ತಿದ್ದುವಂಥ ವಾಕ್ಯ ಕೊಟ್ಟರೆ ಆ ಸಭೆನೇ ಬಿಟ್ಟು ಹೋಗ್ತಾರೆ. ಆ ಸಭೆನೇ ಬಿಟ್ಟು ಹೋಗೋದನ್ನೇ ಕಾಯ್ತಾ ಇರತಕ್ಕಂಥ ಕೆಲವೊಂದು ವ್ಯಕ್ತಿಗಳು, ಸಂಸ್ಥೆಗಳು ಇದ್ದಾರೆ, ಕರ್ಕೊಂಡು ಸೇರಿಸ್ಕೊಳ್ಳೋಕ್ಕೋಸ್ಕರ. ಅದಕ್ಕೇ ಇಲ್ಲಿ ಸ್ವಾಮಿ ಹೇಳ್ತಾರೆ 9ನೇ ವಾಕ್ಯದಲ್ಲಿ, ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರೋನಿಗೆ ತಂದೆ ಮಗನ ಅನ್ಯೋನ್ಯತೆ ಉಂಟು. ಕ್ರಿಸ್ತನ ಉಪದೇಶ ಏನು ಬೈಬಲಲ್ಲಿ ಬರ್ತಿದೆಯೋ ಅದರ ಪ್ರಕಾರ ನಡೆದವನಿಗೆ ಮಾತ್ರ ಕ್ರಿಸ್ತನ ಅನ್ಯೋನ್ಯತೆ. ಚರ್ಚಿಗೆ ಬಂದವರಿಗೆಲ್ಲ ಕ್ರೈಸ್ತರಲ್ಲ, ಚರ್ಚಿಗೆ ಬಂದವರೆಲ್ಲ ಕ್ರಿಸ್ತನ ಆರಾಧಕರಲ್ಲ. ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ಜನಗಳನ್ನು ಮೋಸ ಮಾಡತಕ್ಕಂಥ ಜನಗಳು ಕೂಡ ಇದ್ದಾರೆ. ಭಾಳ ಕೇರ್ಫುಲ್ ಆಗಿರಬೇಕು. ಇಲ್ಲಿ ನಮ್ಮ ಸಭೆಯಲ್ಲೂ ಕೂಡ ಅಷ್ಟೇ, ಒಬ್ಬರು IPCಗೆ ಸಂಬಂಧಪಟ್ಟಂಥ ಪಾಸ್ಟರ್ ನಮ್ಮ ಸಭೆಯ ಆತ್ಮಗಳನ್ನೆಲ್ಲ ಗಲಿಬಿಲಿ ಮಾಡಿ ಕರ್ಕೊಂಡೋದು. ಅವರಿಗಾದರೆ ಸ್ವಂತ ನಡೆಸ್ತಾ ಇದ್ದಾರೆ, ಅವರು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ತಿದ್ದಾರೆ. ಅವರು ನಿಮಗೆ ಏನಾದರೂ ತೊಂದರೆ ಆದರೆ ಅವರು ನಿಮ್ಮನ್ನು ರಕ್ಷಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರನ್ನು ಭಯಭರಿಸುವಂತೆ ಮಾಡಿ ಸಭೆಯನ್ನು ಬಿಟ್ಟು ಹೋಗುವಂತೆ ಮಾಡಿದ್ರು ಪ್ರಿಯರೇ. ನಾನು ನಿಮಗೆ ಹೇಳ್ತಾ ಇರುವಂಥದ್ದು, ನಿಮ್ಮನ್ನು ಯಾವ ಪಾಸ್ಟರ್ ಕೂಡ ರಕ್ಷಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಮ್ಮನ್ನು ರಕ್ಷಿಸೋದು ಪರಲೋಕದ ದೇವರು ಮಾತ್ರ. ಯೇಸುವಿನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಮಾತ್ರ ನಮಗೆ ರಕ್ಷಣೆ, ಆತ್ಮ ಬಿಡುಗಡೆ ಆಗ್ತದೆ ಹೊರತು ಯಾರಿಂದಲೂ ಕೂಡ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಸ್ವಂತ ಎತ್ತ ತಾಯಿಗೆ ತನ್ನ ಮಗುವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ.
ಮಗು ಸೀರಿಯಸ್ ಆದಾಗ ಓ ದೇವರೇ ಅಂದರೆ ಅವಳು ಕೂಗ್ತಾಳೆ. ಅದರ ಅರ್ಥ ಎಂದರೆ ದೇವರೊಬ್ಬನಿಂದ ಮಾತ್ರ ರಕ್ಷಿಸಲಿಕ್ಕೆ ಸಾಧ್ಯ. ಓ ಆ ಪಾಸ್ಟರ್ ಕೈಲಿ ಅಷ್ಟು ಶಕ್ತಿ ಇಲ್ಲ, ಆ ಪಾಸ್ಟರ್ ಕೈಲಿ ಇಷ್ಟು ಶಕ್ತಿ ಇಲ್ಲ ಅಂತ ಕೇಳ್ಕೋಬೇಡಿ. ಅವರು ಮಾಡುವಂಥ ಬೋಧನೆಯಲ್ಲಿ ಶಕ್ತಿ ಇದೆಯಾ, ಬೋಧನೆಯಲ್ಲಿ ಆಶೀರ್ವಾದ ಇದೆಯಾ, ಇದನ್ನು ತಿಳ್ಕೊಬೇಕಾಗಿದೆ ಪ್ರಿಯರೇ. ಇವತ್ತು ಸಣ್ಣ ಸಣ್ಣ ಸಭೆಯ ಸಭಾಪಾಲಕರಿಗೆ ತುಂಬ ಹಿಂಸೆ ಆಗ್ತಿದೆ. ಕಷ್ಟಪಟ್ಟು ಅವರು ಹಳ್ಳಿ ಸೇವೆ ಮಾಡಿದಾಗ ಯಾರೋ ಒಬ್ಬರು ಬಂದು ಆ ಆತ್ಮಗಳನ್ನ ಕಿತ್ತುಕೊಂಡು ಹೋಗುವಂತಹ ತಪ್ಪಾದ ಬೋಧಕರಿದ್ದಾರೆ. ನಿಮ್ಮ ಸಭೆಯನ್ನು ಬಿಟ್ಟು ಬೇರೆ ಸಭೆಗೆ ಹೋದರೆ ನೀವೇ ಮೋಸಗೊಳಗಾಗ್ತೀರ ಹೊರತು ಅವರಲ್ಲ. ಅಂಥವರನ್ನು ಏನು ಮಾಡಬೇಕಂತ ಸ್ವಾಮಿ ಹೇಳಿದ್ದಾರೆ ನೋಡಿದ್ರೆ 10ನೇ ವಾಕ್ಯ ನೋಡಿ. ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆ ಒಳಗಡೆ ಸೇರಿಸಿಕೊಳ್ಳಬೇಡಿರಿ, ಅವನಿಗೆ ಶುಭವಾಗಲಿ ಎಂದು ಹೇಳಬೇಡಿರಿ. ಯೇಸು ಸ್ವಾಮಿನೇ ಕಂಡೀಷನಾಗಿ ಹೇಳಿದ್ದಾರೆ ಏನಂತ, ಇಂಥ ಯೇಸು ಕ್ರಿಸ್ತನ ನಾಮಕ್ಕೆ ಅಲ್ಲಗಳೆಯುವಂಥ ಸೇವಕರು ಬರ್ತಾರೆ. ಉದಾಹರಣೆಗೆ ಇವತ್ತು ಯೇಸು ಕ್ರಿಸ್ತ ದೇವರ ಮಗನೇ ಅಲ್ಲ ಅಂತ ಹೇಳ್ತಕ್ಕಂಥ ಬೋಧನೆ ಬಂದಿದೆ ಪ್ರಿಯರೇ. ದೇವರೇ ಅಲ್ಲ ಅಂತ ಹೇಳೋಂಥ ಬೋಧನೆ ಬಂದಿದೆ. ಇದನ್ನೆಲ್ಲ ನೀವು ಒಪ್ಪಿಕೊಂಡು ನಿಮ್ಮ ಸಭೆಯನ್ನು ನೀವು ಬಿಟ್ಟು ಹೋಗೋದಾದರೆ ನಿಮ್ಮಂತಹ ದಡ್ಡರು ಯಾರೂ ಇಲ್ಲ ಅಂತಲೇ ಹೇಳಬೇಕು ಪ್ರಿಯರೇ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ಅಂಥ ಬೋಧಕರು ಬಂದುಬಿಟ್ಟಿದ್ದಾರೆ. ಪವಿತ್ರಾತ್ಮ ದೇವರಲ್ಲ, ಒಂದು ಶಕ್ತಿ ಮಾತ್ರ. ತಂದೆಯಾದ ದೇವರು ಮಾತ್ರ ದೇವರು. ತಂದೆ, ಮಗ, ಪವಿತ್ರಾತ್ಮ ವ್ಯಕ್ತಿತ್ವಗಳಲ್ಲಿ ಚೇಂಜ್ ಆಗಿದ್ದಾರೆ ಹೊರತು ವ್ಯಕ್ತಿ ಒಂದೇ. ಅಂದರೆ ದೇವರು ಒಂದೇ, ದೈವತ್ವಗಳು ಚೇಂಜ್ ಆಗಿದೆ ಅಷ್ಟೇ. ದೈವತ್ವಗಳು ಚೇಂಜ್ ಆಗಿದೆ. ಈಗ ವ್ಯಕ್ತಿತ್ವ ನಮಗೆ ಯಾವ ಥರ ಇರ್ತದೆ, ನಾನು ನನ್ನ ಹೆಂಡತಿಗೆ ಗಂಡನಾಗಿರ್ತೀನಿ, ನನ್ನ ಮಕ್ಕಳಿಗೆ ನಾನು ತಂದೆಯಾಗಿರ್ತೀನಿ, ನನ್ನ ಸಭೆಯಲ್ಲಿ ಬಂದಾಗ ಸಭಾಪಾಲಕನಾಗಿರ್ತೀನಿ. ನಿಜ ಅಲ್ವಾ? ನಂದು ವ್ಯಕ್ತಿತ್ವ ಚೇಂಜ್ ಆಗಿದೆ ಹೊರತು ವ್ಯಕ್ತಿನೇ ಚೇಂಜ್ ಆಗಿಲ್ಲ. ಹಾಗೆಯೇ ತಂದೆಯಾದ ದೇವರು, ಮಗನಾದ ಯೇಸು, ಪವಿತ್ರ ಆತ್ಮ ಅಂತ ಹೇಳೋಂಥದ್ದು ಏನಾಗಿದೆ ಅಂದರೆ ದೈವತ್ವ ಚೇಂಜ್ ಆಗಿದೆ ಹೊರತು ದೈವಿಕ ಲಕ್ಷಣಗಳಾಗಲಿ ದೇವರು ಚೇಂಜ್ ಆಗಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ತಂದೆ, ಮಗ, ಪವಿತ್ರ ಆತ್ಮನ ಒಬ್ಬನೇ, ತ್ರಯೇಕತ್ವ. ದೇವರ ಮಗ ಅಂತ ಯಾರು ನಂಬಲಿಲ್ಲೋ ಅವರಿಗೆ ಕ್ರಿಸ್ತನಲ್ಲಿ ಅನ್ಯೋನ್ಯತೆ ಇಲ್ಲ. ಅಂಥವ್ರನ್ನ ನಿಮ್ಮ ಮನೆ ಒಳಗಡೆನೂ ಕೂಡ ಸೇರಿಸಿಕೊಳ್ಳಬೇಡ್ರಿ. ಅವರಿಗೆ ಶುಭವಾಗಲಿ ಎಂದು ಹೇಳುವವನು ಆತನ ದುಷ್ಕೃತ್ಯದಲ್ಲಿ ಪಾಲುದಾರರಾಗುತ್ತಾರೆ. ಹಾಗಾದರೆ ನೀವು ಅಂಥವರಿಗೆ ಪ್ರೈಸ್ ಲಾರ್ಡ್ ಅಂತ ಹೇಳೋದಾಗಲಿ, ಶಾಲೋಮ್ ಅಂತ ಹೇಳೋದಾಗಲಿ, ಸ್ತೋತ್ರ ಅಂತ ಹೇಳೋದಾಗಲಿ, ಅಥವಾ ನಿನಗೆ ಶುಭವಾಗಲಿ ಅಂತ ಹೇಳೋದಾಗಲಿ ನೀನು ಮಾಡಿದ್ರೆ ನಿನಗೂ ಕೂಡ ಆ ಒಂದು ದುಷ್ಕೃತ್ಯದ ಶಾಪ ಬರ್ತದೆ ಅಂತ ಇವತ್ತು ಸ್ವಾಮಿ ನಿಮಗೆ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಹಾಗಾದರೆ ಉಪದೇಶ ಏನು ಅಂತ ನಾವು ನೋಡಿಕೊಳ್ಳೋ ಪ್ರಿಯರೇ. ಅದೇ ಅಧ್ಯಾಯದಲ್ಲಿ 7ನೇ ವಾಕ್ಯದ ನೋಡಿ. ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಮೋಸಗಾರರು ಅನೇಕ ಮಂದಿ ಹೊರಟು ಲೋಕದೊಳಗೆ ಹೋಗಿದ್ದಾರೆ. ಯೇಸುವನ್ನು ಒಪ್ಪದೇ ಇರುವವರು ಮೋಸಗಾರರು, ಕ್ರಿಸ್ತ ವಿರೋಧಿಯಾಗಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸುಮಾರು ಜನ ಯೇಸು ಕ್ರಿಸ್ತನ ದೇವರ ಮಗ ಅಂತ ನಂಬ್ತಾ ಇಲ್ಲ. ಅವ್ರನ್ನೊಬ್ಬರು ಪ್ರವಾದಿ ಅಂತ ಹೇಳ್ತಾರೆ, ಗುರು ಅಂತ ಹೇಳ್ತಾರೆ. ಒಪ್ತಾ ಇಲ್ಲ ಪ್ರಿಯರೇ. ದೇವರು ಅಂತ ಹೇಳ್ಕೊಂಡು ಒಪ್ಕೊಳ್ತಾ ಇಲ್ಲ. ಆದರೆ ನಿಜವಾಗಿ ಯೇಸು ಕ್ರಿಸ್ತನು ದೇವರ ಮಗ, ದೇವರು ಅಂತ ಯಾರು ಒಪ್ಕೊಳ್ಳೋದಿಲ್ಲೋ ಅವ್ರ ಹತ್ರ ನಿಜವಾಗಿಯೂ ತಂದೆ ಮತ್ತು ಮಗನ ಪವಿತ್ರಾತ್ಮನ ಅನ್ಯೋನ್ಯತೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಯೇಸು ಕ್ರಿಸ್ತನು ಒಪ್ಪದೇ ಇರತಕ್ಕಂಥ ಮೋಸಗಾರರು ಅನೇಕ ಮಂದಿ ಲೋಕದೊಳಗೆ ಹೊರಟು ಹೋಗಿದ್ದಾರೆ. ಯೇಸುವನ್ನು ಒಪ್ಪದವನು ಮೋಸಗಾರನು, ಕ್ರಿಸ್ತ ವಿರೋಧಿ ಆಗಿದ್ದಾನೆ. ಹಾಗಾದರೆ ಯಾರು ಪ್ರಿಯರೇ? ಯೇಸುವನ್ನು ಮತ್ತು ಯೇಸುವಿನ ಉಪದೇಶ. ನಾನು ಆಗಲೇ ಹೇಳಿದೆ ಯೇಸುವಿನ ಉಪದೇಶ ಅಂತೇಳಿ. ಈಗ ಹೇಳ್ತಾ ಇದ್ದೀನಿ ಯೇಸು ಕ್ರಿಸ್ತ ದೇವಕುಮಾರ ಅಂತ ನೀವು ನಂಬಲಿಲ್ಲ ಅಂತಾರೆ. ಅದಕ್ಕೆ ನಾನು ಮೊದಲು 9-10 ಓದಿ ನಂತರ ನಾನು 7ನೇ ವಾಕ್ಯಕ್ಕೆ ಬಂದೆ ಪ್ರಿಯರೇ, 7-8ಕ್ಕೆ ಬಂದೆ ಪ್ರಿಯರೇ. ಯಾಕೆಂದರೆ ಮೊದಲನೇದಾಗಿ ಉಪದೇಶ, 2ನೇದಾಗಿ ಯೇಸು ಕ್ರಿಸ್ತನನ್ನು ದೇವರ ಮಗ, ರಕ್ಷಕ, ಒಡೆಯ, ನಮ್ಮ ಪಾಪಕ್ಕೋಸ್ಕರ, ನಮ್ಮ ಶಾಪಕ್ಕೋಸ್ಕರ ಅವರು ಮನುಷ್ಯನಾಗಿ ಬಂದು ನಮ್ಮನ್ನು ಪಾಪದಿಂದ ಬಿಡಿಸಿ ಕಾದಿದ್ದಾರೆ, ನಮಗೆ ಪರಲೋಕ ರಾಜ್ಯವನ್ನು ಕೊಟ್ಟಿದ್ದಾರೆ ಅಂತ ಯಾರ್ಯಾರು ನಂಬ್ತಾರೋ ಅವರಿಗೆ ಮಾತ್ರ ರಕ್ಷಣೆ. ರೋಮಪುರ 10:9-10ರಲ್ಲಿ ಬರೆದಿದೆ ಪ್ರಿಯರೇ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಲ್ಲದೇ ಯೇಸು ಕ್ರಿಸ್ತರು ಕೆಲವೊಂದು ಉಪದೇಶಗಳನ್ನು ಹೇಳಿದ್ದಾರೆ ಮತ್ತು 40 ಜನ ಸೇವಕರ ಮೂಲಕವಾಗಿ ಬೈಬಲ್ ಪುಸ್ತಕವನ್ನು ಬರೆಸಿದ್ದಾರೆ. ಅದರಲ್ಲಿ 2ನೇ ಕೊರಿಂಥ 10ನೇ ಅಧ್ಯಾಯದಲ್ಲಿ ಪೌಲ ಅಂತ ಹೇಳ್ತಕ್ಕಂಥ ಸೇವಕರು ಹೇಳ್ತಾರೆ, ಮತ್ತೊಬ್ಬರ ಪ್ರಯಾಸದ ಫಲವನ್ನು ಕಿತ್ತು ತೆಗೆದುಕೊಂಡು ಇದನ್ನು ನಮ್ಮವು ಅಂತ ಹೇಳಬೇಡಿ. ಇವತ್ತು ಕಷ್ಟದಲ್ಲಿರ್ತಕ್ಕಂಥ ಪಾಸ್ಟರ್ಗಳು, ಬಡತನದಲ್ಲಿರ್ತಕ್ಕಂಥ ಪಾಸ್ಟರ್ಗಳು ದೇವರ ಸೇವೆಗೆ ಕರೆದಿರ್ತಾರೆ. ಅವರು ಕಷ್ಟಪಟ್ಟು ಒಂದು ಹಳ್ಳಿನ ನಡೆಸ್ತಾ ಇರ್ಬೇಕಾದ್ರೆ ಯಾವುದೋ ಒಬ್ಬ ಸಂಸ್ಥೆಯಿಂದ ಒಂದು ಸೇವಕರು ಬರ್ತಾರೆ, ಬಂದು ಅಲ್ಲಿ ಏನು ಮಾಡ್ತಾರೆ, ಫುಲ್ಲು ಗಲಿಬಿಲಿ ಮಾಡಿಬಿಡ್ತಾರೆ ಪ್ರಿಯರೇ. ನಾನು ಆಗಲೇ ಹೇಳಿದಾಗೆ
ಇದು ಸಾಮಾನ್ಯವಾಗಿ ನಾವು ನಡೆಸುವಂಥ ಜಾಗದಲ್ಲಿ ಒಂದು ಸಂಸ್ಥೆಯವರು ಬಂದು ಆಗಾಗ ತೊಂದರೆ ಕೊಡ್ತಾ ಇರ್ತಾರೆ ಪ್ರಿಯರೇ. ಯಾಕೆ? ಬಡ ಪಾಸ್ಟರ್ಸ್ಗಳಿಗೆ ಸುವಾರ್ತೆ ಸಾರಲಿಕ್ಕೆ ಬಿಡ್ತಾ ಇಲ್ಲ. ಒಂದು ತಿಳ್ಕೊಬಿಡ್ಲಿ, ಅವ್ರಿಗೆ ಆರ್ಥಿಕವಾಗಿ ಬಡತನ ಇದ್ದರೂ ಕೂಡ ಆ ಪಾಸ್ಟರ್ಗಳು ಕ್ರಿಸ್ತನಲ್ಲಿ ಶ್ರೀಮಂತರಾಗಿದ್ದಾರೆ. ಯಾವಾಗಲೂ ಕೂಡ ಚಿಕ್ಕ ಸಭೆ ದೊಡ್ಡ ಸಭೆ ಅಂತ ಅಲ್ಲಗಳಿಬಾರ್ದು. ಚಿಕ್ಕ ಸಭೆಯಾದರೂ ಕೂಡ ಅಲ್ಲಿ ದೇವರ ಅನ್ಯನತೆ ಪ್ರಸನ್ನತೆ ಇದ್ದೇ ಇರ್ತದೆ. ಯೇಸು ಸ್ವಾಮಿ ಚಿಕ್ಕ ಇಂಡೆ ಎಂದು ಕರೆದಿದ್ದಾರೆ ಹೊರತು ದೊಡ್ಡ ಇಂಡೆ ಎಂದು ಕರೆದಿಲ್ಲ. ಹಾಗಾದರೆ ಪ್ರಿಯರೇ, ಒಂದು ವಿಷಯ ನೆನಪಿಟ್ಕೊಳ್ಳಿ, ನೀವು ಹೋಗುವಂಥ ಸಭೆ ಚಿಕ್ಕದೇ ಆಗಿರ್ಬೋದು, ಹಾರ್ಮೋನಿ, ತಬಲ, ಗಿಟಾರ್, ಕೀಬೋರ್ಡು ಏನೂ ಇರಲಿಕ್ಕಿಲ್ಲ. ಬರೀ ಒಂದು ಗೆಜ್ಜೆ ಅಥವಾ ಕೈ ಚಪ್ಪಾಳೆ ಹೊಡೆದು ಆರಾಧನೆ ಮಾಡ್ತಾ ಇರ್ಬೋದು. ಸಡನ್ನಾಗಿ ಯಾವನೋ ಒಬ್ಬ ಬಂದ್ಬಿಟ್ಟು ನಿಮ್ಮನ್ನು ತಪ್ಪಾದ ದಾರಿ ಕರ್ಕೊಂಡೋಗಿ ದೊಡ್ಡ ಸಭೆ ಕರ್ಕೊಂಡೋಗಿ ಕೀಬೋರ್ಡ್ ಗಿಟಾರ್ ನೋಡಿದಾಗ ದಯವಿಟ್ಟು ಆ ಮ್ಯೂಸಿಕ್ ಅಭಿಷೇಕಕ್ಕೆ ಒಳಗಾಗಿ ಆ ಸಭೆಯನ್ನು ಬಿಟ್ಟು ಹೋಗಬೇಡಿ. ನಿಮಗೆ ಅಂತ ದೇವರು ಕೊಟ್ಟಂಥ ಸಭೆಯಲ್ಲಿ ನೀವು ಇರಿ. ಇಷ್ಟೇ ನಾನು ಹೇಳೋದು. ನಿಮಗೆ ಅಂತ ದೇವರು ಕೊಟ್ಟಂಥ ಸಭೆಯಲ್ಲಿ ಇರಿ. ತಪ್ಪಾದ ಸಭೆ ಆದರೆ ದಯವಿಟ್ಟು ಬಿಟ್ಟು ಬನ್ನಿ. ಯೇಸು ಕ್ರಿಸ್ತ ಮನುಷ್ಯ ಕುಮಾರ ಅಲ್ಲ, ದೇವರ ಮಗ ಅಲ್ಲ. ಮರಿಯಮ್ಮನ ಪೂಜೆ ಮಾಡಬೇಕು, ಜಪಸರ ಇಟ್ಕೋಬೇಕು, ಪವಿತ್ರಾತ್ಮ ಒಂದು ಶಕ್ತಿ, ಈ ಥರ ಎಲ್ಲ ಹೇಳ್ತಾರಲ್ಲ. ಈಗ ತಂದೆಯಾದ ದೇವರಿಗೆ ಮದುವೆ ಆಗಿದೆ ಅಂತ ಹೇಳೋಂಥ ಒಂದು ಪಂಗಡ ಬೇರೆ ಬಂದ್ಬಿಟ್ಟಿದೆ. ದೀಕ್ಷಾಸ್ಥಾನ ಕೊಡಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥ ಪಂಗಡ ಬಂದಿದೆ. ಚರ್ಚಿಗೆ ಬಂದ ತಕ್ಷಣ ದೀಕ್ಷಾಸ್ಥಾನ ಕೊಡಬಹುದು ಅಂತ ಹೇಳೋಂಥ ಪಂಗಡ ಬಂದಿದೆ. ಇಂಥ ತಪ್ಪಾದ ಬೋಧನೆಗಳಿಗೆ ಸಿಕ್ಕಾಕೊಳ್ಳೋದಕ್ಕೆ ಪವಿತ್ರಾತ್ಮನ ಕೇಳ್ಕೊಳ್ಳಿ. ಪವಿತ್ರಾತ್ಮ ನಿಜವಾಗಿಯೂ ತಪ್ಪಾದ ಬೋಧನೆ ನಡೆಯುವಂಥ ಸಭೆಯಿಂದ ಗೊತ್ತಾದರೆ ಬಿಟ್ಟು ಬರ್ಬೋದೇ ಹೊರತು ಸತ್ಯ ಸಭೆಯಿಂದ ಸತ್ಯ ಸಭೆಗೆ ಹೋಗೋದು ಬಹಳ ತಪ್ಪು. ಇವತ್ತು ಸತ್ಯ ಸಭೆ ಅಂತ ಅನಿಸಿಕೊಂಡು ಸತ್ಯದ ಬೋಧನೆ ಮಾಡತಕ್ಕಂಥ ಪಾಸ್ಟರ್ಸ್ಗಳೇ ಸಾಮಾನ್ಯವಾಗಿ ಆ ಸಭೆಯಿಂದ ಈ ಸಭೆಯಿಂದ ಆತ್ಮಗಳನ್ನ ಕದ್ದುಕೊಂಡಿದ್ದು ನಮ್ಮ ತಗೊಂಡು ಹಿಗ್ತಾ ಇದ್ದಾರೆ ಪ್ರೇರೆ. ಇದು ಮಾಡಬಾರ್ದು. ಹಾಗಾದರೆ 2 ವಿಷಯನ ಇಲ್ಲಿ ತಿಳಿಸಿದೆ. ಒಂದನೇದಾಗಿ 9-10 ವಾಕ್ಯದಲ್ಲಿ ನಾನು ತಿಳಿಸಿದೆ. ಏನು ಅಂತ 11ರಲ್ಲಿ ತಿಳಿಸಿದೆ, ಕ್ರಿಸ್ತನ ಉಪದೇಶಕ್ಕೆ ಒಪ್ಪದಿರತಕ್ಕಂಥ ಪ್ರತಿಯೊಬ್ಬನು ಕೂಡ ಕ್ರೈಸ್ತ ವಿರೋಧಿಯಾಗಿದ್ದಾನೆ. ಅವನ ಮನೆ ಒಳಗಡೆ ಸೇರಿಸ್ಕೋಬೇಡಿ. ನಿಮ್ಮ ಪಾಸ್ಟರ್ ಅಲ್ಲದೆ ಬೇರೆಯವ್ರನ್ನ ಸೇರಿಸ್ಕೋಬೇಡಿ. ನಿಮ್ಮ ಸಭೆಯಿಂದ ಬರುವಂಥ ಸೇವಕರಲ್ಲದೇ ಬೇರೆ ಸಭೆಯಿಂದ ಬರೋ ಸೇವಕರು ಸೇರಿಸ್ಕೋಬೇಡಿ ಅಂತ ದೇವರು ವಾಕ್ಯದಲ್ಲಿ ಹೇಳಿದೆ. 2ನೇದಾಗಿ ನಾನು ಏನು ಹೇಳಿದರೆ, ಯೇಸು ಸ್ವಾಮಿನ ದೇವರ ಮಗನು ಮನುಷ್ಯ ರೂಪವನ್ನು ತಾಳಿ ನಮ್ಮ ಪಾಪವನ್ನು ಹೊತ್ತುಕೊಂಡು ನಮಗೆ ರಕ್ಷಣೆಯನ್ನು ಕೊಟ್ಟರು ಅಂತ ಯಾರೆಲ್ಲ ನಂಬ್ತೀರೋ ಅವರಿಗೆ ಮಾತ್ರ ತಂದೆ ಮಗ ಪರಿಶುದ್ಧಾತ್ಮನ ಅನ್ಯನ್ಯತೆ ಇರ್ತದೆ, ಪರಲೋಕ ರಾಜ್ಯ ಇರ್ತದೆ ಪ್ರೇರೆ. ಇಲ್ಲ ಅಂತಾರೆ ಗ್ಯಾರಂಟಿ ಅವರು ಪರಲೋಕ ರಾಜ್ಯವನ್ನು ತಪ್ಪಿಸಿಕೊಳ್ಳೋದು ಗ್ಯಾರಂಟಿ. ಹಾಗಾದರೆ ಪ್ರಿಯರೇ, ಕ್ರಿಸ್ತನ ಉಪದೇಶ ಏನಿದೆಯೋ ಬೈಬಲ್ನಲ್ಲಿ ಅದನ್ನು ನಿಮ್ಮ ಬೋಧಕರು ಬೋಧಿಸುವಾಗ ದಯವಿಟ್ಟು ಅದನ್ನು ಸ್ವೀಕಾರ ಮಾಡಿ ಅದರ ಪ್ರಕಾರ ನಡೆಯಲಿಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಸಾಧ್ಯವಾದಷ್ಟು ನೀವೇ ಬೈಬಲ್ನ ಓದೋದೇ ಆದರೆ ನೀವು ಯಾವತ್ತೂ ಕೂಡ ತಪ್ಪಾದ ಬೋಧಕರ ಬಲೆಗೆ ಬೀಳೋದಿಲ್ಲ. ಓದದೇ ಇರತಕ್ಕಂಥ ಜನಗಳು ದಯವಿಟ್ಟು ನೀವು ಯಾವ ಸಭೆಗೆ ಹೋಗ್ತಿದ್ರೋ ಅದೇ ಸಭೆಗೆ ಹೋಗಿ ತಪ್ಪಾದ ಮಾತುಗಳಿಗೆ ಬೀಳಬೇಡಿ. ಕೆಲವೊಂದು ಸಭೆಗಳಲ್ಲಿ ವಾಲೆ ಹಾಕಬಾರ್ದು, ಜುಮ್ಕಿ ಹಾಕಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಹೇಳ್ತಾರೆ. ತಪ್ಪು. ನಾವು ಯಾವುದಕ್ಕೂ ಕೂಡ ಕಂಡೀಷನ್ ಮಾಡಬಾರ್ದು. ಅವರ ಹೃದಯವನ್ನು ದೇವರು ನೋಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಅವರ ಶರೀರವನ್ನು ನೋಡೋದಿಲ್ಲ ದೇವರು. ನಾವು ಆತ್ಮಿಕವಾಗಿ ಆರಾಧನೆ ಮಾಡಬೇಕೇ ಹೊರತು ನಾವು ದೇಹದಲ್ಲಿ ಆರಾಧನೆ ಮಾಡಬಾರ್ದು ಪ್ರಿಯರೇ. ಕಳಪೆ ಬಟ್ಟೆಗಳು, ತಪ್ಪಾದ ಬಟ್ಟೆಗಳು ಹಾಕಿದಾಗ ನಾವು ಕಂಡೀಷನ್ ಮಾಡಬೇಕು ನಿಜ. ಆದರೆ ಅರ್ಧಂಬರ್ಧ ಬಟ್ಟೆ, ಇನ್ನೊಬ್ಬರನ್ನ ಕಾಮಕ್ಕೆ ಪ್ರೇರೇಪಿಸುವಂಥ ಬಟ್ಟೆಗಳಲ್ಲಿ ಹಾಕೋ ಬಂದಾಗ ಅವರಿಗೆ ಬುದ್ಧಿವಾದ ಹೇಳಬೇಕೇ ಹೊರತು ಸುಮ್ಮನಾದರೂ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಂಡೀಷನ್ ಮಾಡಿ ವಾಲೆ ಬಿಚ್ಚು, ಜುಮ್ಕಿ ಬಿಚ್ಚು, ಅದು ಬಿಚ್ಚು, ಇದು ಬಿಚ್ಚು ಅಂತ ಹೇಳಿದಾಗ ಏನಾಗ್ತದೆ, ಭಾರತ ದೇಶ ಸಂಸ್ಕೃತಿಗಳ ದೇಶ. ನಾವು ಈ ದೇಶದಲ್ಲಿ ಹೇಗಿರಬೇಕು ಅದೇ ಥರ ಇದ್ರೇ ಒಳ್ಳೆಯದು. ನಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ನಮಗೆ ಆಶೀರ್ವಾದ ಪ್ರಿಯರೇ. ಈ ಒಂದು ವಚನವನ್ನು ಕೇಳಿಸಿಕೊಂಡಂಥ ದೇವಜನರಿಗೆ ಸ್ತೋತ್ರವಾಗಲಿ. ನಿಮ್ಮ ಕಮೆಂಟ್ಗಳಿದ್ದರೆ ದಯವಿಟ್ಟು ತಿಳಿಸಿ. ಲೈಕ್ಗಳನ್ನು ಮಾಡೋದ್ರ ಮೂಲಕ ದೇವರ ನಾಮನ ಮಹಿಮೆಪಡಿಸಿ. ಇದನ್ನೇ ನಾನು ಭಾನುವಾರ ಕೊಟ್ಟಿದ್ದೆ. ಕಾರಣಾಂತರದಿಂದ ಯೂಟ್ಯೂಬ್ನಲ್ಲಿ ಹಾಕ್ಲಿಕ್ಕೆ ಆಗದಿರೋ ಕಾರಣಕ್ಕೋಸ್ಕರ ಈ ವಚನವನ್ನು ಈಗ ಹಾಕಿದ್ದೀನಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಚನದ ಭಾಗ ಪ್ರೇರೇಪಣೆ ಕೊಟ್ಟಿದ್ದರೆ ನಿಮ್ಮ ಲೈಕ್ ಮತ್ತು ಕಮೆಂಟ್ಗಳ ಮೂಲಕ ನಮ್ಮ ಒಂದು ಸೇವೆಯನ್ನು ಪ್ರೋತ್ಸಾಹಿಸಿ. ಸತ್ಯವಾಗಿ ನಡೆಯುವರು, ಸತ್ಯ ಬೋಧನೆ ಪ್ರಕಾರ ತಿಳಿದು ನಡೆಯುವ ಮೋಸಗಾರನ ಬಲೆಗೆ ಬೀಳುವುದು ಬೇಡ. ಆಮೇನ್.